ನಮಸ್ತೆ ವೀಕ್ಷಕರೇ, ಗೃಹನಾಶ ಯೋಗ ಅಂತೇಳಿ ಜಾತಕದಲ್ಲಿ ಯಾವ ರೀತಿ ಅಂದರೆ ನಿಮಗೆ ಏನೇ ಕೆಲಸ ಮಾಡಿದರೂ ಎಷ್ಟೇ ದುಡ್ಡಿದ್ರೂ ಕೂಡ ಮನೆ ಕಟ್ಟ ಯೋಗ ಇರೋದಿಲ್ಲ. ಜಾತಕದಲ್ಲಿ ಯಾವ ರೀತಿ ನೋಡ್ಕೋಬೇಕಂದ್ರೆ, ಉದಾಹರಣೆಗೆ ಒಂದು ಮೀನ ಲಗ್ನನ ತಗೊಂಡ್ರೆ ಚತುರ್ಥ ಸ್ಥಾನದಲ್ಲಿ ಪಾಪಗ್ರಹವಿದ್ದು ಅಂದರೆ ಕುಜ, ರಾಹು, ಕೇತು, ಶನಿ ಈ ರೀತಿಯಾಗಿ ಚತುರ್ಥ ಸ್ಥಾನದಲ್ಲಿ ಪಾಪಗ್ರಹಗಳಿದ್ದು ಅಥವಾ ಚತುರ್ಥಕ್ಕೆ ಪಾಪಗ್ರಹಗಳ ದೃಷ್ಟಿ ಇದ್ದರೂ ಕೂಡ ಆಗ್ತಕ್ಕಂಥದ್ದು. ಶನಿ, ರಾಹು, ಕೇತು ಈ ರೀತಿಯಾಗಿ ಚತುರ್ಥ ಸ್ಥಾನಕ್ಕೆ ಪಾಪಗ್ರಹಗಳ ದೃಷ್ಟಿ ಇದ್ದು ಚತುರ್ಥಾಧಿಪತಿಯು ಅಷ್ಟಮ ಸ್ಥಾನಕ್ಕೆ ಹೋಗಿ ಮೀನ ಲಗ್ನಕ್ಕೆ ಚತುರ್ಥಾಧಿಪತಿಯು ಬುಧನಾಗ್ತಾನೆ. ಬುಧ ಬಂದು 8ನೇ ಮನೆಯಲ್ಲಿ ಕೂತು ಪಾಪಗ್ರಹಗಳ ಸಂಬಂಧಿತನಾಗಿದ್ದರೆ ಗೃಹನಾಶ ಯೋಗ ಆಗ್ತಕ್ಕಂಥದ್ದು ವೀಕ್ಷಕರೇ. ಅಂದರೆ ಏನೇ ದುಡ್ಡಿದ್ದರೂ ಏನೇ ಮಾಡಿದರೂ ಕೂಡ ಎಷ್ಟೇ ಸಮಸ್ಯೆಯನ್ನು ಫೇಸ್ ಮಾಡಿ ಮನೆ ಕಟ್ಟಕ್ಕೆ ಹೋದರೂ ಕೂಡ ನಾನಾ ರೀತಿಯಿಂದ ಅಡೆತಡೆಗಳು ಉಂಟಾಗ್ತಕ್ಕಂಥ ಯೋಗ ವೀಕ್ಷಕರೇ. ಅಂದರೆ ಚತುರ್ಥ ಸ್ಥಾನದಲ್ಲಿ ಪಾಪಗ್ರಹಗಳಿದ್ದು ಚತುರ್ಥಾಧಿಪತಿಯು ಅಷ್ಟಮ ಸ್ಥಾನಕ್ಕೆ ಹೋಗಿ ಇಲ್ಲಿ ಪಾಪಗ್ರಹಗಳ ಸಂಬಂಧಿತನಾಗಿ ಅಥವಾ ಚತುರ್ಥಾಧಿಪತಿಗೆ ಪಾಪಗ್ರಹಗಳ ದೃಷ್ಟಿ ಇದ್ದರೂ ಕೂಡ ಗೃಹನಾಶ ಯೋಗ. ಮನೆ ಕಟ್ಟೋದು ತುಂಬ ಕಷ್ಟ ಆಗಿರ್ತಕ್ಕಂಥದ್ದು, ಕಟ್ಟಿದರೂ ಕೂಡ ಆ ಮನೆಯಲ್ಲಿ ವಾಸ ಮಾಡ್ತಕ್ಕಂಥ ಯೋಗ ಆ ಯೋಗಕಾರಕನಿಗೆ ಇರೋದಿಲ್ಲ ವೀಕ್ಷಕರೇ. ಒಳ್ಳೆಯದಾಗಲಿ.